ಚಿಂತಾಮಣಿಯಲ್ಲಿ ಬಿಜೆಪಿ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣಾ ಪೂರ್ವಭಾವಿ ಸಭೆ. ಸೇಕಲ್ ರಾಮಚಂದ್ರಗೌಡ ಕರೆ. ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಾರ್ಟಿ ಚಿಂತಾಮಣಿ ತಾಲೂಕು ಘಟಕದ ವತಿಯಿಂದ ಆಗ್ನೇಯ ಪದವೀಧರರ ಕ್ಷೇತ್ರದ ಮುಂಬರುವ ಚುನಾವಣೆಯ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸೇಕಲ್ ರಾಮಚಂದ್ರಗೌಡ ಅವರು, ಆಗ್ನೇಯ ಪದವೀಧರರ ಕ್ಷೇತ್ರವು ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಕೋಲಾರ, ಬೆಂಗಳೂರು ಗ್ರಾಮಾಂತರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳನ್ನೊಳಗೊಂಡ ಬೃಹತ್ ಕ್ಷೇತ್ರವಾಗಿದೆ. ಕಳೆದ ಚುನಾವಣೆಯಲ್ಲಿ ಸುಮಾರು 1 ಲಕ್ಷದಷ್ಟಿದ್ದ ಪದವೀಧರರ ಮತದಾರರ ಸಂಖ್ಯೆ ಈ ಬಾರಿ ಗಮನಾರ್ಹವಾಗಿ ಹೆಚ್ಚಾಗಿದೆ ಎಂದು ತಿಳಿಸಿದರು. ಅವರು ಮುಂದುವರೆದು ಮಾತನಾಡಿ, ದೇಶದಲ್ಲಿ ಇಂದು 75%ಕ್ಕೂ ಹೆಚ್ಚು ಭಾಗದಲ್ಲಿ ಬಿಜೆಪಿಯ ಪ್ರಭಾವವಿದೆ. ಆದರೆ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ತನ್ನ ಆಡಳಿತಾತ್ಮಕ ಯಂತ್ರವನ್ನು ಬಳಸಿಕೊಂಡು ಮತದಾರರನ್ನ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದೆ. ಈ ಬಗ್ಗೆ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಮತ್ತು ಮುಖಂಡರು ಜಾಗೃತರಾಗಿದ್ದು ಮತದಾರರಲ್ಲಿ ಅರಿವು ಮೂಡಿಸಬೇಕಿದೆ ಎಂದರು. ಇನ್ನು ಕ್ಷೇತ್ರ ದೊಡ್ಡದಾಗಿರುವುದರಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಸುರೇಶ್ ಅವರು ಪ್ರತಿಯೊಬ್ಬ ಮತದಾರರನ್ನ ವೈಯಕ್ತಿಕವಾಗಿ ತಲುಪುವುದು ಕಷ್ಟ ಸಾಧ್ಯ. ಹಾಗಾಗಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರೇ ಅಭ್ಯರ್ಥಿಯಂತೆ ಶ್ರಮಿಸಬೇಕು. ಪ್ರತಿಯೊಬ್ಬ ಪದವೀಧರರ ಮತದಾರರನ್ನ ಒಂದಲ್ಲ ಎರಡೆರಡು ಬಾರಿ ಸಂಪರ್ಕಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ಹಾಗೂ ಬಿಜೆಪಿ ಸರ್ಕಾರದ ಸಾಧನೆಗಳನ್ನು ತಲುಪಿಸಿ ಮತಯಾಚನೆ ಮಾಡಬೇಕು. ಈ ಮೂಲಕ ನಮ್ಮ ಅಭ್ಯರ್ಥಿಯನ್ನ ಬಹುಮತದಿಂದ ಗೆಲ್ಲಿಸಿ ನರೇಂದ್ರ ಮೋದಿ ಅವರ ಕೈಬಲಪಡಿಸಬೇಕು ಎಂದು ಮನವಿ ಮಾಡಿದರು. ಈ ಸಭೆಯಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್, ಅರುಣ್ ಬಾಬು, ಮಹೇಶ್ ಬಾಯ್, ನರಸಿಂಹರಾಜು, ಗೋವಿಂದರಾಜು, ವೆಂಕಟರಾವ್ ರೆಡ್ಡಿ, ನರಸಿಂಹಪ್ಪ, ನಾಗರಾಜ್, ಆನಂದ ರೆಡ್ಡಿ, ಪಾಲೇಪಲ್ಲಿ ಶಿವಾರೆಡ್ಡಿ, ಜಯರಾಮ್ ರೆಡ್ಡಿ, ರಾಜಾರಾಮ್, ಅಶ್ವಥ್ ರೆಡ್ಡಿ, ದೇವರಾಜ್, ರಾಜಶೇಖರ್ ರೆಡ್ಡಿ, ಶಿವಾರೆಡ್ಡಿ ಸೇರಿದಂತೆ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕ್ಷೇತ್ರದ ಪದವೀಧರರ ಆಗ್ನೇಯ ಕ್ಷೇತ್ರದ ಏನು ಚುನಾವಣೆ ಇವತ್ತೇನು ಸೆಪ್ಟೆಂಬರ್ ಒಳಗಡೆ ಏನಿದೆ ಅಲ್ಲ, ಅವಧಿ ಬರ್ತಾ ಇದೆ. ಬಿಜೆಪಿ ಪಕ್ಷದಿಂದ ಎನ್ ಸುರೇಶ್ ಅವ್ರನ್ನ ಅಭ್ಯರ್ಥಿ ಅಂತ ಘೋಷಣೆ ಆಗಿದೆ. ಹಾಗಾಗಿ ಇಡೀ ನಮ್ಮ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಕ್ಯಾಂಡಿಡೇಟ್ ಓಡಾಡ್ತಾ ಇದ್ದಾರೆ. ಎಲ್ಲ ಮತದಾರರನ್ನು ಸಂಪರ್ಕ ಮಾಡ್ತಕ್ಕಂಥದ್ದು, ಬಿಜೆಪಿ ಪ್ರಮುಖ ಸಂಪರ್ಕ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಇವತ್ತು ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಅಭ್ಯರ್ಥಿಯ ಜೊತೆಗೆ ನಮ್ಮೆಲ್ಲ ಮುಖಂಡರು ಕೂಡ, ನಮ್ಮ ಜಿಲ್ಲೆಯ ಇರ್ತಕ್ಕಂಥ ಎಲ್ಲ ಪ್ರಭಾರಿಗಳು, ನಮ್ಮ ಕ್ಯಾಂಡಿಡೇಟು ಚಿಂತಾಮಣಿಯ ಗೋಪಿಯವರು ಇರ್ತಕ್ಕಂಥ ಎಲ್ಲ ಮಂಡಲ ಅಧ್ಯಕ್ಷರುಗಳು, ಬಿಜೆಪಿ ಎಲ್ಲ ಮುಖಂಡರು ಕೂಡ ಇವತ್ತು ಸೇರಿ ಈ ಒಂದು ಎಲೆಕ್ಷನ್ನ ಓಟು ಎಷ್ಟಿದೆ, ಇಡೀ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರ್ತಕ್ಕಂಥದ್ದು ಓಟು ಕಳೆದ ಬಾರಿ ಇರ್ತಕ್ಕಂಥ ಚುನಾವಣೆಯಲ್ಲಿ ಬರೀ 1 ಲಕ್ಷ ಓಟಿನ ಕಡಿಮೆ ಇತ್ತು. ಈಗ 2 ಲಕ್ಷವರೆಗೂ ನೀಡ್ತಾ ಇದೆ. ವೋಟರ್ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ದೊಡ್ಡ ಕ್ಷೇತ್ರ ಇರೋದ್ರಿಂದ ಒಂದು ಮತದಾರರನ್ನ ಸಂಪರ್ಕ ಮಾಡೋದು ತುಂಬ ಕಷ್ಟ ಆಗಿರೋದ್ರಿಂದ ಚುನಾವಣೆ ಒಂದು ಘೋಷಣೆ ಆಗೋದಕ್ಕಿಂತ ಮುಂಚೆನೇ ಇವತ್ತು ಕ್ಯಾನ್ವಾಸ್ ಮಾಡೋದಕ್ಕೆ ಚಾಲನೆ ಮಾಡಿದ್ದೀವಿ. ಹಂಗಾಗಿ ಎಲ್ಲ ಒಂದು ಪದವೀಧರ ಕ್ಷೇತ್ರ ಇರ್ತಕ್ಕಂಥ ಬುದ್ಧಿವಂತರಿದ್ದಾರೆ. ಆ ಒಂದು ಬಿಜೆಪಿಯ ಏನು ಪರ ಇದೆ ದೇಶದಲ್ಲಿ, ಬುದ್ಧಿವಂತರ ಏನು ಚುನಾವಣೆ ಇರೋದ್ರಿಂದ ನಮ್ಮ ಅಭ್ಯರ್ಥಿಯ ಪರ ತುಂಬ ಚೆನ್ನಾಗಿ ಎಲ್ಲ ನಮ್ಮ ಮುಖಂಡರು ಮಾತಾಡ್ತಾ ಇದ್ದಾರೆ. ನಮ್ಮ ಗೆಲುವು ಖಚಿತ ಅಂತಕ್ಕಂಥದ್ದು ಮಾತಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಕ್ಯಾಂಡಿಡೇಟ್ನ ಪರಿಚಯ ಮಾಡ್ತಕ್ಕಂಥದ್ದು, ದೊಡ್ಡ ಕ್ಷೇತ್ರ ಇರೋದ್ರಿಂದ ಮುಖ ಪರಿಚಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇವತ್ತು ಚುನಾವಣೆಯಲ್ಲಿ ಕೂಡ ಇವತ್ತು ಅಭ್ಯರ್ಥಿಯ ಪರಿಚಯ ಆಗಿ ಇವತ್ತು ಒಂದು ಕಾರ್ಯಕ್ರಮ ಮುಗಿಸಿದೆ. ಆಗ್ನೇಯ ಕ್ಷೇತ್ರದಲ್ಲಿ ಪದವೀಧರ ಕ್ಷೇತ್ರದಲ್ಲಿ ಯಾವತ್ತು JDS ಇಲ್ಲ ಬಿಜೆಪಿ ಒಂದು ಕ್ಷೇತ್ರ ಇರ್ತಕ್ಕಂಥ ಒಂದು ಕ್ಷೇತ್ರ. ಕಳೆದ ಬಾರಿ ಇರ್ತಕ್ಕಂಥ ಕೂಡ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದು. ಈ ಬಾರಿ ಆ ಅಭ್ಯರ್ಥಿ ನಮ್ಮದು, ಆ ಅಭ್ಯರ್ಥಿ ಬಂದು MLA ಎಲೆಕ್ಷನ್ಗೆ ಹೋಗ್ತಕ್ಕಂಥದ್ದು ಒಂದು ಆಸಕ್ತಿ ಇರೋದ್ರಿಂದ ಈ ಬಾರಿ ಇರ್ತಕ್ಕಂಥ ಕ್ಯಾಂಡಿಡೇಟ್ ಅವರು ಇವತ್ತು ನಮಗೆ ಹೊಸ ಕ್ಯಾಂಡಿಡೇಟ್ ಆಗಿದ್ದಾರೆ. ಆದರೆ ಕೂಡ ಇದು ಪಕ್ಷದ ಏನು ಎಲೆಕ್ಷನ್ ಇರೋದ್ರಿಂದ ಪಕ್ಷದ ಕ್ಯಾಂಡಿಡೇಟ್ನ ಗೆಲ್ಲಿಸ್ಕೊಂಡಕ್ಕಂಥ ಜವಾಬ್ದಾರಿ ನಮಗೆಲ್ಲ ಇರೋದ್ರಿಂದ ನಾವು ಕೂಡ ಇಡೀ ಜಿಲ್ಲೆಯಲ್ಲಿ ಓಡಾಡ್ತೀವಿ. ಕಾವೇರಿ ಬಿಟ್ಟು ಬೇರೆ ಒಂದು ಡ್ಯಾಮ್ಗಳಿಂದ ಕೂಡ ಸಾಕಷ್ಟು ನೀರು ಹರಿತಾ ಇದೆ. ಹಾಗಾಗಿ ಕಾವೇರಿಯಿಂದ ಅಲ್ಲದೇನೆ ತಮಿಳುನಾಡಿಗೆ ಹೋಗಿರ್ತಕ್ಕಂಥ ನೀರು ನಿಗದಿತ ನೀರು ಬಿಟ್ಟಾಗಿದೆ. ಹಾಗಾಗಿ ಕಾವೇರಿ ನೀರು ತುಂಬ ಕಡಿಮೆ ಇರೋದ್ರಿಂದ ಯಾವುದೇ ಕಾರಣಕ್ಕೆ ನೀರು ಬಿಡಬಾರ್ದು ಅಂತಕ್ಕಂಥದ್ದು ಏನು ಹೋರಾಟ ಇದೆ. ನೀರು ಬಿಟ್ಟರೆ ನಾವು ಹೋರಾಟ ಮಾಡ್ತಕ್ಕಂಥ ಉಗ್ರವಾದ ಹೋರಾಟ ಮಾಡ್ತಕ್ಕಂಥದ್ದು ಎಲ್ಲರೂ ಹೇಳ್ತಾರೆ. ನಮಗೆ ಪ್ರತಿನಿಧಿಸ ಕೂಡ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಕಾವೇರಿ ನದಿಯನ್ನು ಬಿಡೋಕ್ಕಾಗಲ್ಲ ಅಂತಕ್ಕಂಥ ಹೋರಾಟ ಇದೆ.